ಒಬ್ಬ ಕುರುಬನು ಕುರಿಗಳನ್ನು ಕಾಯುತ್ತಿದ್ದನು. ಆದರೆ ಒಂದು ಕುರಿ ಕಾಣದೆ ಹೋಯಿತು. ಆಗ ಅವನು ಅಡವಿಯಲ್ಲಿ ಬೆಟ್ಟಗುಟ್ಟಗಳನ್ನು ಹುಡುಕಿದನು. ಎಲ್ಲೂ ಸಿಕ್ಕದೆ ಬೇಸರಗೊಂಡನು. ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿದನು. ದೇವರೇ, ನನ್ನ ಕುರಿಮರಿ ಸಿಕ್ಕಿದರೆ ನಿನಗೊಂದು ಕುರಿಮರಿಯನ್ನು ಯಜ್ಞವಾಗಿ ಅರ್ಪಿಸುತ್ತೇನೆ ಎಂದು ಬೇಡಿಕೊಂಡನು. ಪ್ರಾರ್ಥನೆ ಮುಗಿಸಿದ ಕೂಡಲೇ ಕಣ್ಣುಗಳನ್ನು ತೆರೆದು ನೋಡಿದನು. ತಕ್ಷಣ ಎದುರಿಗೆ ಏನೋ ಇರುವ ಹಾಗೆ ಕಾಣಿಸಿತು. ಕುರಿಯಾಗಿರಬಹುದಾ ಎಂದು ಸ್ವಲ್ಪ ಮುಂದೆ ಹೋಗಿ ಆಶ್ಚರ್ಯದಿಂದ ನೋಡಿದ. ಅವನಿಗೆ ಭಯವಾಯಿತು. ಅವನ ಮುಂದೆ ನಿಂತಿದ್ದು ಕುರಿಯಲ್ಲ, ಅದು ಹುಲಿ. ಆ ಹುಲಿ ಗರ್ಜಿಸುತ್ತಾ ನಿಂತಿತ್ತು. ಮತ್ತೆ ಅವನು ಕಣ್ಣುಗಳನ್ನು ಮುಚ್ಚಿಕೊಂಡು, ದೇವರೇ, ನನ್ನ ಪ್ರಾಣವನ್ನು ಕಾಪಾಡು. ಹೇಗಾದರೂ ಈ ಹುಲಿಯಿಂದ ನನ್ನನ್ನು ಕಾಪಾಡಿದರೆ ಕಳೆದು ಹೋದ ಕುರಿಮರಿಯೊಂದಿಗೆ ಅದರ ತಾಯಿಯನ್ನೂ ಸಹ ನಿನಗೆ ಅರ್ಪಿಸುತ್ತೇನೆ ಅಂದನು. ನೋಡಿರಿ, ಕುರಿಗಳೆಲ್ಲವೂ ಭದ್ರವಾಗಿರುವಾಗ ಕುರುಬನು ಯಾವುದನ್ನೂ ಕುರಿತು ಚಿಂತಿಸಲಿಲ್ಲ, ದೇವರನ್ನೂ ನೆನೆಸಲಿಲ್ಲ. ಒಂದು ಕುರಿಮರಿ ಕಳೆದು ಹೋದ ಕೂಡಲೇ ಆ ಕುರಿಮರಿ ಅಷ್ಟೇನು ದೊಡ್ಡದಾಗಿ ಅನಿಸಲಿಲ್ಲ. ಪ್ರಾಣಾಪಾಯ ಬಂದಾಗ ತಾಯಿ ಕುರಿಯನ್ನು ಅರ್ಪಿಸಲು ಮುಂದಾದನು. ಅದು ಕೂಡ ಅಷ್ಟೇನು ದೊಡ್ಡದು ಅನ್ನಿಸಲಿಲ್ಲ. ನಾವು ಸಹ ಈ ಕುರುಬನ ಹಾಗೆಯೇ ಇದ್ದೇವಲ್ಲವೇ? ನಮಗೆ ಎಲ್ಲವೂ ಕ್ಷೇಮದಿಂದಿರುವಾಗ ದೇವರನ್ನು ಜ್ಞಾಪಿಸಿಕೊಳ್ಳುವುದೇ ಇಲ್ಲ. ಕಷ್ಟಗಳು ಬಂದಾಗ ಮಾತ್ರ ಆತನನ್ನು ಹುಡುಕಿ ಹೋಗುತ್ತೇವೆ. ಅದನ್ನು ಕೊಡುತ್ತೇನೆ, ಇದನ್ನು ಕೊಡುತ್ತೇನೆ ಎಂಬುದಾಗಿ ಆತನ ಬಳಿ ಚೌಕಾಸಿ ಮಾಡುತ್ತೇವೆ. ಇದು ಎಷ್ಟು ಸರಿ? ಆದ್ದರಿಂದ ಇಂದಿನಿಂದಲೇ ದೇವರು ಅನುಗ್ರಹಿಸಿರುವ ಒಳ್ಳೆಯ ಜೀವನಕ್ಕಾಗಿ ಮತ್ತು ಎಲ್ಲ ಅವಶ್ಯಕತೆಗಳಿಗಾಗಿ ಕೃತಜ್ಞತೆ ಸಲ್ಲಿಸಲು ಪ್ರಾರಂಭಿಸಿರಿ. ದೇವರು ನಮಗೆ ಕೊಟ್ಟಿರುವ ಮಕ್ಕಳಿಗಾಗಿ, ಸ್ನೇಹಿತರಿಗಾಗಿ, ಕೆಲಸಕ್ಕಾಗಿ, ಹೀಗೆ ಒಂದೊಂದನ್ನು ನೆನೆಸಿ ಮನಸ್ಸಾರೆ ಪ್ರತಿದಿನ ಕೃತಜ್ಞತೆಯನ್ನು ಹೇಳಿರಿ. ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ ಬೈಬಲ್ ಹೇಳುತ್ತದೆ.